ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ತುತ್ತಾಗುವಿರಿ. ಎಚ್ಚರ. ನಮ್ಮ ಮನೆಯಲ್ಲಿ ಮಾಡಬಾರದ ಕೆಲಸಗಳು. 1. ಮನೆಯಿಂದ ಹೊರ ಹೋಗುವಾಗ ಹೊಸ್ತಿಲನ್ನು ಎಡವುವುದು. 2. ಮನೆಯಿಂದ ಹೊರಟಾಗ ಎಡಗಾಲಿಟ್ಟು ಹೋಗುವುದು. 3. ಮನೆಯಲ್ಲಿ ಅಡಿಗೆ ಪಾತ್ರೆಗಳಿಂದ ಜೋರಾದ ಶಬ್ದಗಳು ಬರುವಂತೆ ಮಾಡುವುದು. 4. ಅಡಿಗೆ ಮಾಡುವ ಪಾತ್ರೆಗಳಲ್ಲಿ ಊಟ ಮಾಡುವುದು. ಎಂಜಲು ಕೈಯನ್ನು ಅಡಿಗೆ ಪಾತ್ರೆಯೊಳಗೆ ಇಡುವುದು. 5. ಬೆಳಕು ಹರಿದ ಮೇಲೆ ಮನೆಯ ಮುಂದೆ ನೀರು ಹಾಕಿ ಪೊರಕೆಯಲ್ಲಿ ತೊಳೆಯುವುದು. ರಂಗವಲ್ಲಿ ಹಾಕುವುದು. 6. ಮನೆಯ ಹಾಗೂ ದೇವಸ್ಥಾನಗಳ ಅಥವಾ ವ್ಯಾಪಾರ ವಹಿವಾಟಿನ ಅಂಗಡಿ ಮುಗ್ಗಟ್ಟಿನ ಹೊಸ್ತಿಲನ್ನು ತುಳಿದು ನಡೆಯುವುದು. 7. ಯಾವುದಾದರೂ ವಿಷಯಕ್ಕೆ ನಾವು ಕೋಪಗೊಂಡಿರುವಾಗ ಕೋಪದಲ್ಲಿ ಹಣವನ್ನು ಎತ್ತಿ ಬಿಸಾಡುವುದನ್ನು ಮಾಡುವುದು. 8. ದೇವರ ಫೋಟೋ ಅಥವಾ ಭಾವಚಿತ್ರಗಳಿಗೆ ಅರಿಶಿನ ಮತ್ತು ಕುಂಕುಮ ಬೊಟ್ಟುಗಳನ್ನು ಇಡದೆ ಅಂಗಡಿಯಲ್ಲಿ ಸಿಗುವ ಸ್ಟಿಕ್ಕರ್ ಅನ್ನು ಇಡುವುದು. 9. ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದು. ಹೊಸ್ತಿಲನ್ನು ತುಳಿಯುವುದು. ಹೊಸ್ತಿಲ ಮೇಲೆ ಕುಳಿತುಕೊಂಡು ಏನಾದರೂ ತಿನ್ನುವುದು ಮಾಡುವುದು. 10. ದೇವರ ಚಿತ್ರಪಟಗಳಿಗೆ ಅಥವಾ ದೇವರ ವಿಗ್ರಹಗಳಿಗೆ ನಿಜವಾದ ತಾಜಾ ಹೂವನ್ನು ಅರ್ಪಿಸದೆ ಅಂಗಡಿಯಲ್ಲಿ ದೊರೆಯುವ ಪ್ಲಾಸ್ಟಿಕ್ ಹೂವು ಮತ್ತು ಹೂವಿನ ಹಾರವನ್ನು ಹಾಕುವುದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.